ಸೈಲೆನ್ಸ್. ಅಡ್ಲಿಗೆ ತಾಯಣ್ಣನವರು ಈ ಮಲ್ಲಿಗಾರವನ್ನು ಈ ಬಂಗಾರದ ಹೇಳು. ಕಾಂತ ಹೇಳುವನ ಕೇಳು. ವಲ್ಲಭ, ಇದೇನು ದುರ್ಲಭ. ಅಮೃತ ತರಂಗಿಣಿಯಂತೆ ಒಬ್ಬ ಅಭಿಮನ್ಯುವಿನ ಮೇಲೆ ಪಾರ್ಥನು ಬಹು ಪ್ರೇಮ. ಕಾಂತ, ಕುಳಿತರೋ ನಿಂತರೋ ಮಗನ ಬಾಲ ಲೀಲೆಯನ್ನು ನೋಡಿ ಆನಂದ ಪಡುವನು. ಪಾರ್ಥನೆಲ್ಲದ ಸಮಯದಲ್ಲಿ ಮಗನ ಸಮರಂಗದ ಚಿಂತೆ ಬಿಡಿಸಿ ಬುದ್ಧಿ ಪೇಳುವುದು ಲೇಸಲ್ಲವೇ ಕಾಂತ? ಸುಕುಮಾರನನ್ನು ಸಮರಕ್ಕೆ ಕಳಿಸಿದರೆ ಲೋಕದ ಅಪಕೀರ್ತಿಗೆ ಪಾತ್ರನಾಗುವ ಕಾಂತ ಮತಿಮಂತ. ಸೈಲೆನ್ಸ್. ಬಸರಗೋಡು ಬಸಮ್ಮನವರು ದ್ರೌಪದಿ ಕೇಳೆ ಎನ್ನ ಸಂಗತಿ. ಪ್ರಿಯ ದ್ರೌಪದಿ ಕೇಳೆ ನಿಜ ಸಂಗತಿ. ಎನ್ನ ಮಾತು ಕೇಳನು ವೀರಾಭಿಮಾನ್ಯನು.
ಮಣಿಯಾದ ಸತಿಮಣಿ ಕಾಂತ ಪಡವಿಪ ಗೌರವನ ಪಡೆಗಡರಿ ಗಂಡಗಲಿ ಕರ್ಣ ದ್ರೋಣಾದಿಗಳನ್ನು ಹೊಡೆದು ಬರುವೆನು. ನೇಮವನ್ನು ಕೊಡು ಎಂದು ಎನ್ನ ಪಾದ ಜಡಗಳಿಗೆ ವಂದಿಸಿ ಒಂದೇ ಹಠ ಹಿಡಿದಿರುವನು. ಹಾ. ನಾನೆಷ್ಟು ಹೇಳಿದರೆ ಕೇಳದವನನ್ನು ಕಾಂತೆ, ಅವನಿಗೆ ಹಿಡಿದಿರುವುದು ಯುದ್ಧದ ಭ್ರಾಂತೆ. ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇದು ಅಲ್ಲದ ಮತ್ತೆ ಹೇಳ್ವೆನ ಕೇಳು. ಅದೇನು ಚೆನ್ನಾಗಿ ಹೇಳು. ಕೋವಿದನಾದ ಕಾಂತ, ಕಾಂತೆ ನೆಮ್ಮಂತ ಹಿರಿಯರು ಕುಳಿತು ಅರಿಯದ ಮಗನ ದೊರೆದ ಆಸೆ ಬೆಳೆಸಲಾರೆ ಅಂತ ಕೇಳಿದರೆ ನಾನೇನು ಹೇಳಲಿ ಕಾಂತ. ಕಾಂತೆ ನೆನ್ನ ಒಳ ಹುಟ್ಟಿದ ಬೇಮಾದಿಗಳ ಕೋಪ ತಾಳಿದಾಗ ನೀತಿಯನ್ನು ಹೇಳಿದಂತೆ ಕಂದನಾದ ಅಭಿಮಾನ್ಯನಿಗೆ ಹೇಳಬಾರದೆ ರಮಣ. ಕಾಂತೆ ನಿನ್ನ ಒಡ ಹುಟ್ಟಿದವರ ಮೇಲಿರುವ ಅಂತಃಕರಣವೋ ತರಳನಾದ ಅಭಿಮಾನ್ಯನ ಮೇಲಿಲ್ಲ ರಮಣ. ಮಾಡದೆ ನಿನ್ನ ಕಠಿಣ ಗುಣ. ಸರೋಜಾಕ್ಷಿಯೇ, ಹೇಳುವನು ಕೇಳು. ಪ್ರಿಯ ಸತಿ ದ್ರೌಪದಿ ಹರಿಯದು ಕುವರನ ನಿಜ ಸ್ಥಿತಿ. ಪ್ರಿಯ ಸತಿ ದ್ರೌಪದಿ ಹರಿಯದು ಕುವರನ ನಿಜ ಸ್ಥಿತಿ. ಎನ್ನಯ ಮನ ಪ್ರತಿಯನ್ನು ನಿನ, ಎನ್ನಯ ಮನ ಪ್ರತಿಯನ್ನು ನಿನ ಮಗನಿಗೆ ಹೇಳಿದೆ ನಾನಾ ರೀತಿ. ಅಂದ್ರೆ ಚೆನ್ನಾಗಿ ಹೇಳು. ಮಗನಿಗೆ ಹೇಳಿದೆ ನಾನಾ ರೀತಿ. ಪ್ರಿಯ ಸತಿ ದ್ರೌಪದಿ ಹರಿಯದು ಕುವರನ ನಿಜ ಸ್ಥಿತಿ. ಅಂದ್ರೆ ಎನ್ನಯ ಮನದಲ್ಲಿ ಭೇದವು ಮಾಡೆನು ಯಾರಿಗೂ. ಹಾಗೆ ಚೆನ್ನಾಗಿ ಕೇಳು. ಎನ್ನಯ ಮನದಲ್ಲಿ ಭೇದವು ಮಾಡೆನು ಯಾರಿಗೂ. ಕಮರದ ಆಸೆಯ ಬಿಡಲು ತಿಳಿಸು ಮಗನಿಗೆ. ಹಾಗೆ ಚೆನ್ನಾಗಿ ತಿಳಿಸು. ಸಮರದ ಆಸೆಯ ಬಿಡಲು ತಿಳಿಸು ಮಗನಿಗೆ. ಎನ್ನಯ ಮನ ಪ್ರತಿಯನ್ನು ದಿನ, ಎನ್ನಯ ಮನ ಪ್ರತಿಯನ್ನು ದಿನ ಸತ್ಯಕ್ಕೆ ಜಯವೆಂದು ಬಾಳುತ್ತಿರುವೆನು. ಸತ್ಯಕ್ಕೆ ಜಯವೆಂದು ಬಾಳುತ್ತಿರುವೆನು. ಪ್ರಿಯ ಸತಿ ದ್ರೌಪದಿ ಹರಿಯದು ಕುವರನ ನಿಜ ಸ್ಥಿತಿ. ಹೇ ಸರೋಜಾಕ್ಷಿಯೇ, ಕಾಂತ ಸಹೋದರರ ಮೇಲಿದ್ದ ಅಂತಃಕರಣವ ಕಂದನಾದ ಅಭಿಮನ್ಯುವಿನ ಮೇಲೆ ಇಲ್ಲವೆಂದು ಭೇದವನ್ನು ವರಿಸುವೆಯ. ಹೌದು ಪ್ರಿಯ. ಭೇದರಹಿತನಾಗಿದ್ದವನಲ್ಲಿ ತದ್ಭೇದವನ್ನು ವರಿಸಬೇಡ ರಾಣಿ ಕಲಿಕೀರವಾಣಿ. ಕಾಂತ ಕಾಂತೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಸೈಲೆನ್ಸ್. ಮೋಕ ಭೀಷ್ಮ ಅವರು ಅಭಿಮಾನವನ್ನು ಪಾತ್ರ ಮಾಡಿದಂತವರಿಗೆ 25,000 ಹಾಗೂ ಮುತ್ತಿನ ಹಾರವನ್ನು ಬಹುಮಾನ ಪೂರ್ವಕವಾಗಿ ಕೊಟ್ಟಿರುತ್ತಾರೆ.